ಗಾಂಧೀಜಿ ಅವರು ನಂದಿ ಬೆಟ್ಟದಲ್ಲಿ ಏನ್ ಮಾಡ್ತಾ ಇದಾರೆ ನೋಡಿ ಸ್ನೇಹಿತರೆ. ಇಲ್ಲಿ ಮಹಾತ್ಮ ಗಾಂಧೀಜಿ ಅವರು 45 ದಿನ ಇಲ್ಲಿ ವಾಸವಾಗಿದ್ರು ಅಂತ ಹೇಳ್ತಿದ್ದಾರೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿ ಬೆಟ್ಟ ಫ್ಯಾಮಿಲಿ. ಡ್ಯಾನ್ಸ್ ಕ್ಲಾಸಾ? ಯಾವ ಡ್ಯಾನ್ಸ್? ಡ್ಯಾನ್ಸ್ ಕ್ಲಾಸಾ? ಓಕೆ. ಅವಾಗ ಅಷ್ಟೇ ಬಿಸಿಲು ನೋಡ್ಬೋದು, ಬಿಟ್ರೆ ಫುಲ್ ಚಳಿ ಮಳೆ. ಇಲ್ಲಿ ಸ್ಕೂಲ್ ಐತಿನಾ? ನಾಯಿ ಬಂದ್ಬಿಡ್ತೀನಿ ಮೇಲೆ. ಎಲ್ಲ ಫುಲ್ ಜುಮ್ ಜುಮ್ ಅಂತಿದೆ. ಜುಮ್ ಜುಮ್ ಮಾಯ, ಜುಮ್ ಜುಮ್ ಮಾಯ. ನಂದಿ ಹಿಲ್ಸ್ನ ಮಧ್ಯೆ ಇದೀವಿ, ನಡಕ್ಕೆ ನಮ್ಮ ಎಲ್ಲರೂ ಇದ್ದಾರೆ ಆಟೋಮೆಟಿಕ್. ಬ್ರೋ ಇಲ್ಲಿ ಫುಲ್ ಮಳೆ ನೋಡಿ, ಹಸಿ ಆಗಿದೆ, ಫುಲ್ ಹಸೆ. ಅಂದರೆ 24 hours ಮಳೆ ಅನ್ಸುತ್ತೆ. ಮಳೆ 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 ಮಳೆ. ಇಲ್ಲಿ ಕೋತಿಗಳು ಜಾಸ್ತಿ ಅಪ್ಪ. ಇಲ್ಲಿಂದ ದಾರಿ ಇದೆ ನೋಡಮ್ಮ, ಈ ದಾರಿ ಎಲ್ಲಿಗೆ ಹೋಗುತ್ತೆ ಅಂತ. ಒಬ್ಬ ಅಮ್ರು ಬ್ರೋ ಅಲ್ಲ ಅಲ್ಲ ಬಿಟ್ರ. ಫ್ರೆಂಡ್ಸ್ ಇಲ್ಲಿ ನೋಡಿ, ಫುಲ್ ಅಂದ್ರೆ ಫುಲ್ ನೇಚರ್, ಗುಡುಗು ಅಪ್ಪ. ಬ್ರೋ ಏನ್ ಬ್ರೋ, ದಮ್ ಹತ್ತೋತೋ ಬ್ರೋ, ನಂಗೆ ಬಂದಿಲ್ಲ. ಇಲ್ಲಿ ಬರಂಗಿದ್ರ ಇಬ್ಬಿಬ್ರು ಬರ್ರಿ, ಫುಲ್ ಎಂಜಾಯ್ ಮಾಡ್ತಾ ಇದೀವಿ. ಒಬ್ಬೊಬ್ರೆ ಬರಕ್ ಹೋಗ್ಬೇಡಿ, ಬರಕ್ ಹೋಗ್ಬೇಡ್ರಿ, ಜೋಡಿ ಜೊತೆ ಬರ್ರಿ, ಅಂದ್ರೆ ಫುಲ್ ಎಂಜಾಯ್ ಮಾಡ್ತೀರಾ. ಇಲ್ಲಿ ಏನಾರ ಮಾಡೋಕಂತ ಬಂದಿರ್ತಾರ. ಫುಲ್ ಗಿಚ್ಚಮ್ಮ ಪ್ಲೇಸ್ ಅಂತಾರ, ಸೂಪರ್ ಆಗಿದೆ ಪ್ಲೇಸ್. ನೀವು ಬನ್ನಿ, ನಿಮ್ ಫ್ಯಾಮಿಲಿ ಏನು? ಡ್ಯಾನ್ಸ್ ಕ್ಲಾಸಾ? ಯಾವ ಡ್ಯಾನ್ಸ್? ಡ್ಯಾನ್ಸ್ ಕ್ಲಾಸಾ? ಓಕೆ ಓಕೆ ಓಕೆ, ಮಾಡ್ರಿ, ಚೆನ್ನಾಗಿ ಮಾಡ್ರಿ. ಅವ್ರ ಅದ್ ಬಿಡವಲ್ದ ದಿನ ಅವ್ರು. അതെ ആ സ്റ്റെപ്പിലൂടെ അങ്ങോട്ട് പോകാം. ಅವಾಗ ಅಷ್ಟೇ ಬಿಸಿಲು ನೋಡ್ಬೋದು, ಬಿಟ್ರೆ ಫುಲ್ ಚಳಿ ಮಳೆ ನೀರು. ಇದು ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ ಪ್ರಸಿದ್ಧ ಅಮೃತ ಸರೋವರದಂತಹ ನೀರನ್ನು ಕಲುಷಿತಗೊಳಿಸಬೇಡಿ, ಅಮೃತ ಸರೋವರ ಒಳಗೆ ಪ್ರವೇಶಿಸಿ. ಇದೇ ಮಿರ್ಜಾ ಮಿಸ್ಮೈ ನೀರೆಲ್ಲ ಗೆಲಿದಾಗ್ಬಿಡುತ್ತಲ್ಲ, ನೀರು ಬಿಟ್ಟಿಲ್ಲ. ನಿಮ್ಮ ಫ್ರೆಂಡ್ ಜೊತೆ ಬನ್ನಿ, ಎಂಜಾಯ್ ಮಾಡ್ರಿ ಅಷ್ಟೇ, ಮತ್ತೇನಿಲ್ಲ. ನಂದಿ ಹಿಲ್ಸ್ ತುಂಬ ಅಂದರೆ ತುಂಬ ಅದ್ಭುತ. ನೋಡಿದ್ರೆ ಚಳಿ ಆಗ್ತಾ ಇದೆ. ಬರುವಾಗ ಒಂದು ಸ್ವೆಟರ್ ತನ್ರಿ, ಸ್ವೆಟರ್ ತಗೊಂಬಂದ್ರೆ ಚೆನ್ನಾಗಿರುತ್ತೆ, ಅದಕ್ಕಂದ್ರೆ ಚಳಿ. ಇಲ್ಲಿ ಬಂದು ಶರ್ಟ್ ಚೇಂಜ್ ಮಾಡ್ಕೊಂಡೆ ನಾನು. ಚೆನ್ನಾಗಿದೆ, ಅದ್ಭುತ. ಇನ್ನೂ ತೋರಿಸ್ಬೇಕು, ಫೋನಲ್ಲಿ ಚಾರ್ಜ್ ಕಡಿಮೆ ಇದೆ, ಬೇಗ ತೋರಿಸಿ ಇಲ್ಲಿಂದ ಹೋಗಬೇಕು. ಬನ್ನಿ. ಹಾಂ ಇಲ್ಲಿ ನೋಡ್ರಪ್ಪ, ಬರ್ರ ದೋಸ್ತರ ಕೆಳಗಡೆ. ಬೈ ಇಲ್ಲಿ ಸ್ಕೂಲ್ ಐತಿನಾ? ಏನು ಬಸ್ ಹುಚ್ಚರ ಅಂತಾರ. ಅಲ್ಲ ಬೈ, ಗಡಗಡ ಹೋಗ್ರು ಹೋಗಲ್ಲ. ನಾಯಿನ ಕರ್ಕೊಂಬಂಬ್ರಲ್ಲೋ ಬೈ, ಚಾರ್ಲಿ ಹಳೇದು ಲಾಯ್. ನಾಯಿನ ಕಡೆ ಗುಡಿದ ಮೇಲೆ ಎಷ್ಟು ಕಷ್ಟಪಟ್ಟಿರ್ತಾರೆ ಪಾಪ. ನಾವು ಬ್ಯಾಗ್ ಹಾಕೊಂಬರಾಕ ಸಾಕಾಗುತ್ತೆ, ಇಲ್ಲಿ ನಾಯಿ ತಗೊಂಡ್ರಲ್ಲ. ಬೇರೆ ಹೆಸರು
ಮ್ಯಾಗ ಹೋಗಿ ಪಟ ಪಟ ಬ್ರೋ ಇದು ಏನಪ್ಪ ಅಂದ್ರೆ ಗಾಂಧೀಜಿ ಅವ್ರಿಗೆ ಒಂದು ಅದನ್ನ ಬಿಟ್ಟು ಬೇರೆ ದಿನ ಮಾತಾಡೋ ಬೈ. 20% ಚಾರ್ಜ್. ಬೈ 8:16 ಆಗಿದೆ ಟೈಮು ಫ್ರೆಂಡ್ಸ್. ಚಾರ್ಲಿ ಹೋಗ್ತಾರೆ ನೋಡಿ. ನಾಯಿ ಬಂದ್ಬಿಡುತ್ತೆ ಮೇಲೆ. ಬಾ ಸಾಕತ್ತ ಸಾಲಿ ಬಸ್ ಬಂತು. ರಿಚಾರ್ಜ್ ಮಾಡಿ ಕುಂತಂಗ ಕಣಪ್ಪ ಪ್ರಶ್ನೆಗ. ಆರಾಮಣ್ಣ. ಯಾವಾಗ ಬಂದ್ರೆ ಫೋಟೋ ಹೊಡಿಯೋ ನಮ್ಮ ರೂಮ್ಮೆಂಟ್ ನಂಬರ್ ಬೇಕು. ಬ್ಲಾಗ್ ಇಡೋಣ, ಬ್ಲಾಗ್ ಇಡೋ ಎಲ್ಲರೂ ಬಂದಿವಿ. ಮಂಗಳೂರಿಂದ ಬಂದಿದ್ದೀನಿ. ಅಲ್ಲಿ ಟಿಕೆಟ್ ಬಾ. ಗಾಡಿ ಚಲೋ ಬೈ ಬಾ. ಒಂಟೆ ಅಂತ ಓಕೆ. ಫುಲ್ಲು ಗಾಳಿಮ್ಮ ತಿಂಡಿ ಬೈಕ್ ತಗೊಂಬಂದಿರಲ್ಲ ಬೈ. ದಿಸ್ ಇಸ್ ವೈಡ್ ಕ್ಯಾಮ್ರಾ, ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ. ಓಕೆನಾ? ಗಾಂಧಿ ನಿಲಯ ನೋಡಿ ಸ್ನೇಹಿತರೆ, ಗಾಂಧಿ ತಾತ ಭಯ ಗಾಂಧೀಜಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಬೈ. ಡಿಯರ್ ಬ್ರೋ ಮಾಡಿದ್ ನೋಡಿ. ಗಾಂಧೀಜಿ ಅವರು ನಂದಿ ಬೆಟ್ಟದಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಅವರು ತುಂಬ ದಿನಗಳ ಕಾಲ ಇಲ್ಲಿ ಅವರು ವಾಸವಾಗಿದ್ರು ಅಂತ ಹೇಳ್ತಾ ಇದ್ದಾರೆ. ಹಾಯ್. ತುಂಬ ಅದ್ಭುತ ಅಂದರೆ ಅದ್ಭುತ, ಅಷ್ಟು ಸುಂದರವಾಗಿರುವಂಥ ಪ್ಲೇಸ್. ಎಲ್ಲ ಪ್ರತಿಯೊಬ್ಬರು ನೋಡ್ಬೇಕು. ಗಾಂಧೀಜಿ ಅವರಿದ್ದಂಥ ಒಂದು ಪ್ಲೇಸ್ ಅದ್ಭುತವಾಗಿದೆ. ಇದೇನೋ ಹೋಟೆಲ್ ಅಂತ ಅಂದಿದ್ರು, ಹೋಟೆಲೇ ಇಲ್ಲ ಇಲ್ಲೇನು. ಇಲ್ಲಿ ನೋಡಿ ಸ್ನೇಹಿತರೆ, ಇದೆ ಓಯ್. ಎಷ್ಟು ಜನ ಇದ್ರು ಅವರು ಸ್ನೇಹಿತರೆ? ಇಲ್ಲಿ ಮಹಾತ್ಮ ಗಾಂಧೀಜಿ ಅವರು 45 ದಿನ ಇಲ್ಲಿ ವಾಸವಾಗಿದ್ರು ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಇದ್ರು ಅಂತ, ಪಕ್ಕನವ್ರು ಇಲ್ಲಿದ್ರು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ತುಂಬ ಅದ್ಭುತ ಅಂದರೆ ಅದ್ಭುತ, ಸ್ವರ್ಗದಲ್ಲಿ ಬಂದುಬಿಟ್ಟಿನಪ್ಪ ಅನಿಸುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸು. ನೀವು ಕೂಡ ಬನ್ನಿ ನಂದಿ ಬೆಟ್ಟಕ್ಕೆ. ದೊಡ್ಡಬಳ್ಳಾಪುರದಿಂದ ಒಂದು 100 ರೂಪೀಸ್ ಆಗುತ್ತೆ ಚಾರ್ಜ್. ಆಟೋದಲ್ಲಿ ಬಂದರೆ ಆರಾಮಾಗಿ ಬರ್ಬೋದು, ತರ್ಬೋದು. ಮಾರ್ನಿಂಗ್ ಇವಾಗ ಇನ್ನು 8:30 ಆಗಿದೆ. 8:30ಗೆ ಈ ಲೆವೆಲ್ಗೆ ಸ್ವಲ್ಪ ಮೇಲೆ ಟಾಪಲ್ಲಿ ಬಂದಾಗ ಬಿಸಿಲು, ಇಲ್ಲಾಂದರೆ ಬಿಸಿಲೇ ಕಾಣಿಸಲ್ಲ ಇಲ್ಲಿ. ನೋಡಿ ಸ್ನೇಹಿತರೆ, ಮನೆಗಳು ಎಲ್ಲಿಂದ ಎಲ್ಲಿ ಕಟ್ಕೊಂಡವ್ರೆ. ಇಲ್ಲೆಲ್ಲ ಮನೆ.
ಅಲ್ಲ ಬ್ರೋ ಭಯ, ಇವ್ರಿಗೆಲ್ಲರಿಗೂ ಬೋರ್ ಆಗಿರುತ್ತೆ. ನೇಚರ್ ಅಂದ್ರೂ ಫುಲ್ಲು ಹಸಿರು, ಸುತ್ತ ಹಸಿರು, 4 ದಿಕ್ಕುಗಳು ಕೂಡ ಹಸಿರೇ ಇದೆ. ಇಲ್ಲಿ ಸ್ವಲ್ಪ ಶಾಂತಿ ಇದೆ, ಇಲ್ಲಿ ಯಾರು ಜನ ಬರ್ತಾ ಇಲ್ಲ, ತುಂಬ ಶಾಂತಿಯುತವಾದಂಥ ಪ್ಲೇಸ್. ಅದಕ್ಕೆ ಇದ್ರಂತ ಅನಿಸುತ್ತೆ ಮಹಾತ್ಮ ಗಾಂಧೀಜಿಯವರು ಇಂಥ ಒಳ್ಳೆ ಪ್ಲೇಸಲ್ಲಿ ಎಷ್ಟು ದಿನ ಬೇಕಾದರೂ ಇರ್ಬೋದಲ್ಲ, ಎಷ್ಟು ದಿನ ಆದರೂ ಇರ್ಬೋದು, ಅದಕ್ಕೆ ಇದ್ದಾರೆ ಅಂತ ನಾನು ಹೇಳ್ತೀನಿ. ಮತ್ತು ಸ್ನೇಹಿತರೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗಂತೂ. ಇಲ್ಲಿ ಒಂದು ಟೈಮ್ ಮಾಡಿ ಮಹಾತ್ಮ ಗಾಂಧೀಜಿಯವರು ಈಗ ಅಂತ ಇದ್ದಾರಲ್ಲ, ಮಹಾತ್ಮ ಗಾಂಧೀಜಿಯವರು ಅವರಿದ್ದಂಥ ಪ್ಲೇಸು ಬ್ಯೂಟಿಫುಲ್, ಸುಂದರವಾಗಿದೆ. ನಂದಿ ಬೆಟ್ಟಕ್ಕೆ ಬಂದಕ್ಕೆ ಇದೊಂದ್ರೆ ಮಿಸ್ ಮಾಡೋಕೆ ಹೋಗ್ಬೇಡಿ. ಇಲ್ಲಿ ಪಕ್ಕ ಬಂದು ನೋಡ್ಕೊಂಡು ಹೋಗಿ, ಶಾಂತಿ ಅಂದರೆ ಶಾಂತಿ. ನಾವು ನಂದಿ ಬೆಟ್ಟದ ಮೇಲೆ ಇದು ಫುಲ್ ಟಾಪಲ್ಲಿ, ಇದೆಲ್ಲ ಹೋಟೆಲಲ್ಲಿ ರೂಮ್ ಅಲ್ಲಿ ಇರ್ಬೋದು ಅನ್ಸುತ್ತೆ. ಆಮೇಲೆ ನಾನು ಒಬ್ಬನೇ ಇಲ್ಲಿ ನಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಸೀನಿಯರ್ಸ್ ಎಲ್ಲ ಅಲ್ಲಿ ಮುಗೀತು ಅನ್ಸುತ್ತೆ. ಇಲ್ಲಿ ರೂಮ್ ಇರ್ಬೋದು ಅನ್ಸುತ್ತೆ. ಇಲ್ಲಿ ಬಾಡಿಗೆ ಸ್ವಲ್ಪ ಒಂದು ದಿನದಾಗ ಸ್ಟೇ ಮಾಡ್ಬೋದು. ಇಲ್ಲಿ ತುಂಬ ಖರ್ಚು, ಹಾಗೇ ಇರಲ್ಲ, ಅಮೌಂಟ್ ಇರಬೇಕಷ್ಟೆ. ಇಲ್ಲಿ ಇರಬೇಕಂದ್ರೆ ತುಂಬ ಅಮೌಂಟ್ ಆಗುತ್ತೆ ಸ್ನೇಹಿತರೆ. ನಾವಂತೂ ಇಲ್ಲಿ ಇರೋಕ್ಕಾಗಲ್ಲ. ನಾವು ಇಲ್ಲಿಂದ ಇವತ್ತು ಬಂದು ಮತ್ತೆ ವಾಪಸ್ ಹೋಗ್ತೀನಿ. ಎಂಜಾಯ್ ಮಾಡಿ ಸ್ನೇಹಿತರೆ, ಮತ್ತೇನೈತಿ ಎಂಜಾಯ್ ಮಾಡ್ತೀನಿ ಅಷ್ಟೇ. ಇಲ್ಲಿವರೆಗೂ ಬಂದಿದ್ದೀನಿ. ಫೋನಲ್ಲಿ ಚಾರ್ಜ್ ಕಡಿಮೆ ಇದೆ, ಏನಕ್ಕೆಂದರೆ ಟ್ರೈನಲ್ಲಿ ಚಾರ್ಜಿಂಗ್ ಇಟ್ಟಿದ್ದೆ ನಾನು. ಅಲ್ಲಿಂದ ಬಿಟ್ಟರೆ ಮತ್ತೆ ಚಾರ್ಜಿಂಗೇ ಇಲ್ಲ ಇಲ್ಲಿವರೆಗೂ. ಅದ್ಭುತ ಸ್ನೇಹಿತರೆ, ಅದ್ಭುತ. ಸ್ವರ್ಗ ಅಂದರೆ ಸ್ವರ್ಗನೇ ಇದು, ನಿಜವಾಗ್ಲೂ ಸ್ವರ್ಗನೇ. ನೋಡಿ ಎಲ್ಲಿ ನೋಡಿದ್ರು ಮೋಡ 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 ಮೋಡ. ನೋಡಿ ನಂದಿ ಬೆಟ್ಟಕ್ಕೆ ನೀವು ಬನ್ನಿ, ನೋಡ್ಕೊಳ್ಳಿ, ನೋಡಿ, ತುಂಬ ಚೆನ್ನಾಗಿದೆ. ದಿಸ್ ಇಸ್ ದ ವ್ಯೂ ಪಾಯಿಂಟ್ ಗೈಸ್. ಇದು ಅಲ್ಲಿಂದ ಎಲ್ಲ ಬಂದಿದೆ. ಹೌದು. ನೋಡಿ ಸ್ನೇಹಿತರೆ, ಎಷ್ಟು ಜನ ನೋಡಕ್ ಬಂದವ್ರೆ. ಗಾಳಿ ಗಾಳಿ ಇಲ್ಲಿ ಕೂಡ ಬಿಸಿ ಒಳಗೆ ಬಂದ್ಬಿಟ್ರೆ how is feeling? ಏನಾಗತ್ತೆ ಹೋಗ್ರಿ ಒನ್ ಟೈಮ್ ತೋರ್ಸ ಎಲ್ಲ ಬಾ. ಬೆಸ್ಟ್ ಪ್ಲೇಸ್.
ಕೈಕಾಲೆಲ್ಲ ನಡುಕ್ತಾ ಇದೆ, ಕೈಕಾಲೆಲ್ಲ ನಡುಗ್ತಾ ಇದೆ, ಮತ್ತೆ ಮತ್ತೆ ಮೈಯೆಲ್ಲ ಫುಲ್ ಜುಮ್ ಜುಮ್ ಅಂತಿದೆ. ಜುಮ್ ಜುಮ್ ಮಾಯ, ಜುಮ್ ಜುಮ್ ಮಾಯ, ಪ್ರಾಯ ಬಂದ್ರೆ ಜುಮ್ ಜುಮ್ ಮಾಯ. ಕೋಲ್ಡ್ ಚಳಿ ಜನ ಬರ್ತಲ್ಲ, ಜನ ಬರ್ತದೆ. ಫುಲ್ ಗಾಳಿ ಸಾಯ್ತಾರೆ. Boy, smarty boy. ಅಪ್ಪ ಏನು ಗಾಳಿ ಬಾ ಇಲ್ಲಿ, ಫುಲ್ ಅಂದ್ರೆ ಫುಲ್ ಗಾಳಿ, ಗಿರ್ರ ಸೌಂಡೆ ಬೇರೆ ಬರ್ತಾ ಇದೆ. ಇಲ್ಲಿ ಬಂದ್ರೆ ಕ್ಯಾಮ್ರಾ ತಗೊಂಡ್ರೆ ಚೆನ್ನಾಗಿರುತ್ತೆ. ಕ್ಯಾಮ್ರಾ ಮೇಲೆ ಹತ್ತಾ ಇದ್ದೀವಿ. ಓಕೆ, ಬ್ರೋ ಹೇಗಿತ್ತು ಬ್ರೋ ಪ್ಲೇಸ್? ನೋಡಕ್ ಚೆನ್ನಾಗಿದೆ, ಬಟ್ ಗಾಡಿಗಳ ವ್ಯವಸ್ಥೆ ಸರಿ ಇಲ್ಲ. ದಾರಿ ಗಾಡಿ 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 ವ್ಯವಸ್ಥೆ ಸರಿ ಇಲ್ಲ. ಇಲ್ಲಿ ಅಂತೂ ಸಖತ್ತಾಗಿದೆ ಪ್ಲೇಸ್. ಅಂದ್ರೆ ಕೆಳಗಿಂದ ಮೇಲೆ ಬರ್ಬೇಕಾದ್ರೆ ಕಷ್ಟ ಆಗುತ್ತೆ. 8 ಕಿಲೋಮೀಟರ್ ಹರಿದಾಗುತ್ತೆ. 70 ರೂಪಾಯಿ 30 ರೂಪಾಯಿ ಕೊಟ್ಟು ಬರ್ಬೇಕಪ್ಪ. ಏನು ಮಾಡೋಕ್ಕಾಗಲ್ಲ, ನಾವು ಬರಬೇಕು, ಬಂದಿವಿ. ಇಲ್ಲಿಂದ ಇವಾಗ ಕೆಳಗಡೆ ಹೋಗ್ಬೇಕಪ್ಪ. ఏమి అని అంటే ಇನ್ನೊಬ್ಬರಿಗಾಳೆ ಬರ್ತೋಗ್ಬೇಕು, ನಾವು ಮಾತಾಡೋದು ಕೆಲಸದ ಇಲ್ಲಿ. ಬಾಸ್ ಬಾಯ್ ಬಾಯ್. ಅದು ಫೋಟೋ ತಗೊಳ್ಳಲ್ಲ, ಅದಕ್ಕೇನೋ ದಿವಸ ಮಾತ್ರ ಇಲ್ಲಿಂದ ಹುಲಿ ಆರಾಮ 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 ಹೋಗೋಣ. ಇದು ಗಂಡದು. ಹಾಂ, ನಾನು ಫಸ್ಟ್ ಸಾಕು ಒಳ್ಳೆ ಮರಿ ಜೊತೆ ಓದ್ಕೊಂಬಂತಾ ಇದೆ. ಹೊಂಟು ಹೋಗ್ರಮ್ಮ ಅಲ್ಲಿಗೆ. ಎಷ್ಟೆಲ್ಲ ತೋರಿಸಿನಂತೆ ನೋಡಿ, ಎಷ್ಟು ಗಾಡಿ ಬಂದ. Hi guys. ಹೊಡಿ ಹೊಡಿ ಇಲ್ಲಿ ಮೋರದ್ರಲ್ಲ ಬ್ಯಾನರ್. ಗಾಡಿ ಹೇಳಪ್ಪ.
ಸುಸ್ವಾಗತ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡ್. ಚೆನ್ನಾಯ್ತಲ್ಲ, ಫುಲ್ ಕ್ಲೀನ್. ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡ್. ಇಲ್ಲಿಗೆ ನಮ್ಮ ನಂದಿ ಹಿಲ್ಸ್ನ ಟ್ರಿಪ್ ಕಂಪ್ಲೀಟ್ ಆಯಿತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಭಾಗ 1 ಭಾಗ 2 ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ತುಂಬ ಧನ್ಯವಾದಗಳು. ಎಲ್ಲರಿಗೂ ಬಾಯ್.